ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಬುದ್ಧಿಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ. ರಿಲಿಜಿಯಸ್ ರಿಲೇಟೆಡ್ ರಿಸರ್ವೇಷನ್ನಿಗೆ ಸಂಬಂಧಿಸಿದಂತೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕು ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಾಕರಿಸಿದರು. ನಿರಾಕರಿಸಿದ ನಂತರವೂ ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನು ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯದ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ. ಮತೀಯ ಆಧಾರದಲ್ಲಿ ನಮ್ಮ ದೇಶ ವಿಭಜನೆ ಆಯಿತು. ವಿಭಜನೆಗೆ ಪೂರ್ವದಲ್ಲಿ ಮತೀಯ ಆಧಾರದ ಮೀಸಲು ಕ್ಷೇತ್ರಗಳನ್ನು ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಕೊಟ್ಟಿದ್ರು. ಅಂದರೆ ಮುಸ್ಲಿಮರಿಗೆ ಬೇರೆ ಮೀಸಲು ಕ್ಷೇತ್ರ. ವೋಟರ್ಸ್ ಯಾರು ಅಂತ ಹೇಳಿದ್ರೆ ಮುಸಲ್ಮಾನರೇ ವೋಟ್ ಹಾಕಬೇಕು ಅವ್ರನ್ನ ಗೆಲ್ಲಿಸೋದಕ್ಕೆ. ಅವತ್ತು ಅದನ್ನು ವಿರೋಧಿಸ್ತಾ ಇದ್ದ ಪರಿಣಾಮ ಭಾರತ ವಿಭಜನೆಯಲ್ಲಿ ಅದು ಕೊನೆಯಾಯಿತು. ಈ ತಪ್ಪಿನಿಂದ ಪಾಠ ಕಲಿದೇ ಇರತಕ್ಕಂಥ ಕಾಂಗ್ರೆಸ್ಸು ಪ್ರತಿಯೊಂದು ಊರಿನಲ್ಲೂ ಮತೀಯ ಆಧಾರದ ವಿಭಜನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದೆ. ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಮನೆ ಇಲ್ಲದಿರೋರು ಎಲ್ಲ ಜಾತಿಯಲ್ಲೂ ಇದ್ದಾರೆ. ವಸತಿ ರೈತರನ್ನು ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರು ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರಿಗೆ ಕೊಡ್ತೀವಿ ಅಂತ ಹೇಳಿ. ಅಂದರೆ ಕಾಂಗ್ರೆಸ್ ಸೆಕ್ಯುಲರ್ ನೀತಿ ಜಾತಿ ಮತ್ತು ಮತದ ಆಧಾರದಲ್ಲಿ ಸಮಾಜ ಒಡೆಯದ. ಅದ್ರ ಬದಲಿಗೆ ವಸತಿ ರೈತರ ಎಲ್ಲ ಬಡವರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕೊಡ್ತೀವಿ ಮನೇನ ಅಂತ ಹೇಳಿ. ಯಾಕೆ ಕೊಡಿ ಯಾಕೆ ಕೊಡಬಾರ್ದು? ನಿಮ್ಮ ಉದ್ದೇಶ ಏನು? ನನಗನ್ಸುತ್ತೆ, ನಂದು ಭಾಳ ಸ್ಪಷ್ಟವಾದ ಆರೋಪ ಇದೆ, ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತ ರೂಪದಲ್ಲಿ ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರನ್ನು ರಾಜ್ಯ ಮತ್ತು ದೇಶದ ವಿವಿಧ ಕಡೆಗಳಲ್ಲಿ ಸೆಟ್ಲ್ ಮಾಡಿಸುವಂಥ ಕೆಲಸ ನಡೀತಾ ಇದೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ದೇಶದೊಳಗಿದ್ದಾರೆ, ರೋಹಿಂಗ್ಯಾಗಳಿದ್ದಾರೆ. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಬಾಂಗ್ಲಾದೇಶಿ ರೋಹಿಂಗ್ಯಾ, ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರು ಮುಸಲ್ಮಾನರಿದ್ದಾರೆ. ಅವರಿಗೆ ಮನೆ ಕೊಟ್ಟು ಮತ ಬ್ಯಾಂಕ್ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಾರ್ಟಿ ದೇಶ ಹಾಳು ಮಾಡಿಕೊಟ್ಟಿದೆ. ಬಹಳ ದೊಡ್ಡ ಅಪಾಯಕ್ಕೆ ದೇಶವನ್ನು ದೂಡಲಿಕ್ಕೆ ಹೊಟ್ಟಿದೆ. ಅದಕ್ಕಾಗಿ ಹೌಸಿಂಗ್ ಸ್ಕೀಮ್ನಲ್ಲಿ 15% ಮತೀಯ ಆಧಾರಿತ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಅವ್ರು ಹೊಟ್ಟಿರೋದು. ನಾವು ಇದನ್ನು ಖಂಡಿಸ್ತೇವೆ.